ಯಜಮಾನ್ರೆ, ನಿಜ ಹೇಳು, ನಿಂದು ವಿದ್ಯೆನೇನಾ ಅಥವಾ ಏನಾದ್ರೂ ಮಾಯ ಮಾಡ್ತಿದ್ಯಾ? ಯಜಮಾನ್ರೆ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ ಮುಂದೆನೆ ನಿಮ್ ಮಗನ್ ದೇಹದಿಂದ ಆ ಹಾವು ವಿಷನ್ ತೆಗೀತು ಅಲ್ವಾ? ದೇಹದ ಬಣ್ಣನೂ ಬದಲಾಯ್ತಲ್ವಾ? ಅದಕ್ಕೆ ಅನುಮಾನ ಬರ್ತಿದೆ ನನಗೆ. ಅದ್ರಲ್ಲಿ ಅನುಮಾನ ಪಡುವಂತದ್ದೇನಿದೆ ರೀ? ನಾನ್ ಮಾತಾಡುವಾಗ ಮಧ್ಯೆ ಮಾತಾಡ್ಬೇಡ ಅರವಿಂದ, ಹೇಳು. ಯಜಮಾನ್ರೆ, ನಾನು ಹಾಗ್ಯಾಕೆ ಮಾಡ್ತೀನಿ ಹೇಳಿ? ನಡೆದಿದ್ದು, ನಡೀತಾ ಇರೋದು ಎಲ್ಲಾನು ನಿಜಾನೇ. ಅದೇ ಸತ್ಯ ಆದ್ರೆ ಬಂದಿದ್ದ ಸರ್ಪ ಮಾಮೂಲು ಸರ್ಪ ಅಲ್ಲ, ಮಹಾಶಕ್ತಿ ಮಾಯೆಗಳಿರುವ ನಾಗಮ್ಮ ದೇವಿ ಆಗಿರ್ಬೇಕು. ಇಲ್ಲ ಅಂದ್ರೆ ಅಂತ ಮಹಾಕಾಲಕೋಟ ವಿಷವನ್ನ ಹೇಗೆ ಹೀರ್ಕೊಳಕ್ ಸಾಧ್ಯ? ಹೀರ್ಕೊಂಡು ಹೇಗ್ ಬದುಕಿರೋಕ್ ಸಾಧ್ಯ? ನಿಜ, ನೀನ್ ಹೇಳೋದ್ ನಿಜ. ಚೆನ್ನಾಗಿ ಕಂಡು ಹಿಡ್ದೆ. ನಾಗಮ್ಮನ ಜೊತೆ ನಮ್ದು ತಲತಲಾಂತರದಿಂದ ವೈರತ್ವ. ನನ್ನ ಮಗನ ಮೇಲಿರೋ ಪ್ರೀತಿ ಮಮಕಾರದಿಂದ ಅವಳಿಗೆ ಇಲ್ಲಿಗೆ ಬರಕ್ ದಾರಿ ಕೊಟ್ರೆ ಅವಳು ಅದನ್ನೇ ಇನ್ನು ಮಹಾದಾರಿ ಮಾಡಿಕೊಂಡು ನನ್ನ ಮನೆ ಒಳಗೆ ನಾಗಗಳ ಪ್ರವೇಶ ಆಗುವಾಗ ಮಾಡ್ತಾಳೆ. ಗರುಡ ರಕ್ಷೆ ದಾಟಿ ಬಂದಿದ್ದಾಳೆ, ಗರುಡ ಶಿಲೆ ದಾಟಿದಾಳೆ, ಅದ್ರ ಶಕ್ತಿನೂ ಎದುರಿಸಿದಾಳೆ. ಮತ್ತೆ ಬರೋದಿಲ್ಲ ಅಂತ ಹೇಗ್ ನಂಬ್ಲಿ? ಯಾವ ಕ್ಷಣಕ್ಕಾದ್ರೂ ಮನೆ ಒಳಗೆ ಬರ್ಬೋದು, ನನ್ನ ಮಗನ್ನ ಸಾಯಿಸ್ಬೋದು. ಅದಕ್ಕೆ ಅವಳು ಬದುಕಿರ್ಲೇಬಾರ್ದು, ಬೆಂಕಿಲಿ ಬಿದ್ದು ಸುಟ್ಟು ಬೂದಿಯಾಗಿ ಸಾಯ್ಬೇಕು. ಕರೆ ಆ ನಾಗಮ್ಮ ದೇವಿನ ಕರೆ. ಶರಣು ಅಂತ ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡ್ ಬಂದೆ. ನೀನ್ ಈ ಮನೇಲಿರೋ ತನಕ ಹಾವು ನಮ್ ಕಣ್ ತಪ್ಸಿ ನಿನ್ ಹತ್ರನು ಬರ್ದೇ ಇರೋ ತರ ಈ ಗರುಡ ಮಂಡಲ ನಿನ್ನ ಕಾಪಾಡುತ್ತೆ. ಕರೆ ಅನಿರುದ್ಧ ಪ್ರಾಣನೇ ನಮಗ್ ಮುಖ್ಯ. ನಿನ್ನ ಪ್ರಾಣಕ್ಕೇನು ಭಯ ಇಲ್ಲ. ಕರೆ ಸಂಕೋಚ ಪಡ್ತಿದ್ಯಾ? ನೀನ್ ಸಂಕೋಚ ಪಟ್ರೆ ನಿನ್ ಮೇಲೆ ಸಂಶಯ ಪಡ್ಬೇಕಾಗುತ್ತೆ. ನನ್ನ ಸಂಶಯ ನಿಜವಾದ್ರೆ ನಿನ್ ಪ್ರಾಣನೇ ಬಲಿ ತಗೋತೀನಿ ನಾನು. ಏಯ್ ಯಜಮಾನ್ರೆ, ಹೊರಗಡೆ ಕಟ್ಟಿಗೆ ಜೋಡಿಸ್ರೋ, ಬೆಂಕಿ ಹಚ್ಚಿ. ಏಯ್ ಕರಿ, ಆ ನಾಗಮ್ಮನ ಕರಿ. ನನ್ನ ಕಣ್ಣೆದ್ರಿಗೆ ಅವಳು ಸರ್ವನಾಶ ಆಗ್ಬೇಕು. ಕರಿ. ಅಮ್ಮ ನಾಗಮ್ಮ, ಯಾಕೆ ನನ್ಗಿಂತ ಪರೀಕ್ಷೆ? ತ್ಯಾಗಕ್ಕೆ ಸಿದ್ಧವಾದ್ರೆ ಎಂಥ ದೊಡ್ಡ ಶಕ್ತಿ ಆದ್ರೂ ಹಿಂದೆ ಹೋಗುತ್ತಮ್ಮ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂದೆ, ಆದ್ರೆ ಅಮ್ಮನ ಪ್ರಾಣನ ನಾನು ಹೇಗೆ ತ್ಯಾಗ ಮಾಡೋಕ್ಕಾಗತ್ತೆ? ನೋವು ಪಡಬೇಡ. ಊರಿನ ಕ್ಷೇಮಕ್ಕೋಸ್ಕರ, ಚೌಡಮ್ಮ ತಾಯಿ ಕೋರಿಕೆಗೋಸ್ಕರ ಯಾವುದನ್ನೂ ಮರಿಬೇಡ. ಎಲ್ಲ ಭಾರ ಭಗವಂತನ ಮೇಲೆ ಹಾಕು. ಅಣ್ಣ, ಇವಳು ಮೌನವಾಗಿರೋದು ನೋಡ್ತಾ ಇದ್ರೆ ನನಗೆ ಅನುಮಾನ ಬರ್ತಾ ಇದೆ. ನಾಗಮ್ಮನ ಆಹ್ವಾನಿಸ್ತೀಯಾ ಇಲ್ಲ ನಿನ್ನ ಇಲ್ಲಿಂದ ಯಮಲೋಕಕ್ಕೆ ಸಾಗಿಸು ಅಂತೀಯ? ಕರಿ ಪುಣ್ಯ, ಆ ನಾಗಮ್ಮನ ಕರಿ. ಸೇಡ್ ತೀರ್ಸ್ಕೋ, ನಾಗದ್ವೇಷದ ಸೇಡ್ ತೀರ್ಸ್ಕೋ. ಕರಿಯ ನಾಗಮ್ಮನ್ನ ಕರಿ. ಅಮ್ಮ ನಾಗಮ್ಮ ತಾಯಿ, ನನ್ನನ್ನು ಕ್ಷಮಿಸ್ಬಿಡು. ಜಗತ್ತಲ್ಲಿ ಯಾವ ಮಗಳು ಯಾವ ಭಕ್ತಿನೂ ಮಾಡದೇ ಇರುವಂಥ ಮಹಾಪಾಪನ ನಾನು ಮಾಡ್ತಾ ಇದ್ದೀನಿ. ಎಷ್ಟು ಜನ್ಮಗಳಾದರೂ ಕಳ್ಕೊಳ್ಳೋಕ್ಕಾಗದೇ ಇರುವಂಥ ಪಾಪನ ನಾನು ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಕರೆ ಯಾಕೆ ಕರಿತಾ ಇಲ್ಲ? ಅವಳು ಮನಸ್ಸು ಒಪ್ಕೋತಾ ಇಲ್ಲ ಅಣ್ಣ. ನೀನ್ ಜೀವಂತ ಗುಳಿಯಲ್ಲ. ನಿನ್ ದ್ವೇಷ ನಿಜ ಅಂತ ನಿರೂಪಿಸ್ಕೋ. ಅದು ಸುಳ್ಳು ಅಂತ ಗೊತ್ತಾದ್ರೆ ಇವತ್ತು ನಿನಗೆ ನಾಳೆ ಅವಳಿಗೆ ನನ್ನ ಕೈಯಲ್ಲಿ ಸಾವು ತಪ್ಪಿದ್ದಲ್ಲ ಪುಣ್ಯ. ಕರೆ.
ಬಂತು ಧನಂಜಯ. ಕಾರ್ಯ ನೆರವೇರಿಸೋ. ಹಚ್ರೋ ಬೆಂಕಿ. ಕರಿ. ಆ ಬೆಂಕಿಯಲ್ಲಿ ಹೋಗೋ ಕೇಳು. ಹೇಳು. ಅಯ್ಯೋ 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 ಅತ್ತೆ. ಅಯ್ಯೋ ಗರುಡದೇವಾ, ಶತ್ರು ನಾಶ ಆಗೋಯ್ತು. ಸರ್ಪಯಾಗ ಮಾಡ್ದೇನೆ ನಾಗಮ್ಮ ಸುಟ್ಟು ಬೂದಿ ಆಗೋದ್ಲು. ನಾವು ಗೆದ್ವಿ ಗರುಡ, ಗೆದ್ವಿ. ಶಾಬಾಷ್. ಇದು ಸೇಡಂದ್ರೆ. ಮೆಚ್ಕೊಂಡೆ ಪುಣ್ಯ. ನನ್ನ ಮನ್ಸು ನಿನ್ ಪ್ರತಿಕಾರನ ಮೆಚ್ಕೊಂಡ್ಬಿಡ್ತು. ಅರವಿಂದ, ಈ ದಿನದಿಂದ ಈ ಹುಡುಗಿ ನಮ್ಮ ಮನೆ ಅತಿಥಿ. ಅವಳಿಗೆ ಯಾವತ್ತೂ ಯಾವ ಕೊರತೆನೂ ಇರಬಾರ್ದು. ಆಯ್ತು ರೀ. ಏನು ಕಣ್ಣೀರು ಬರ್ತಾ ಇದೆ? ನೋವಾಗ್ತಾ ಇದೆಯಾ? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಹಾಗೆ ತೀರಿಸ್ಕೊಂಡೆ ಅನ್ನೋ ಸಂತೋಷ. ಮೆಚ್ಕೊಂಡೆ ಪುಣ್ಯ. ಇನ್ನ ಮೆಚ್ಕೊಂಡೆ ನಿನ್ನ. ನಾಗಮ್ಮ ಸುಟ್ಟು ಬೂದಿ ಆಗೋದ್ಲು. ನನ್ನ ಮನ್ಸಿಗೇನೋ ತೃಪ್ತಿ. ನಡಿ ಪಶುಪತಿ. ಅಮ್ಮ ತಾಯಿ ನಾಗಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಅಮ್ಮ ನಾಗಮ್ಮ, ಅಪರಾಧ ಮಾಡಿಬಿಟ್ಟೆ. ತಾಯಿಯ ಕಾಪಾಡಿ ನಿನ್ನ ಮಣ್ಣು ಸೇರೋ ಹಾಗೆ ಮಾಡಿಬಿಟ್ಟೆ. ನನಗೋಸ್ಕರ ನೀನು
ನೀನ್ ತ್ಯಾಗ ಮಾಡ್ಬಿಟ್ಯಲ್ಲ. ಇಷ್ಟ ಇರೋದು ಎಷ್ಟೇ ಕಷ್ಟ ಆದ್ರೂ ತ್ಯಾಗ ಮಾಡಿದ್ರೇನೆ ಕಾರ್ಯ ನೆರವೇರತ್ತೆ ಅಂತ ದೇವಕಮ್ಮ ಹೇಳಿದ್ರು. ಬೇಕಾದ್ರೆ ನನ್ನ ಪ್ರಾಣನಾದ್ರೂ ಕೊಟ್ಬಿಡ್ತೀನಿ ಅಂತ ಅನ್ಕೊಂಡೆ. ನನ್ನನ್ನು ಅನಾಥೆ ಮಾಡಿಬಿಟ್ಟು ನೀನು ಯಾಕೆ ಹೋದೆ ಅಮ್ಮ? ಯಾಕೆ ನನ್ನ ಬಿಟ್ಟು ಹೋದೆ? ತಾಯಿನ ಸಾಯಿಸಿದ ಪಾಪ ಎಷ್ಟು ಜನ್ಮ ಎತ್ತಿದ್ರೂ ಹೋಗಲ್ಲ ಅಂತಾರೆ. ಈ ನರ್ಕ ಅನುಭವಿಸೋದಕ್ಕಿಂತ ನನ್ ಸತ್ತು ಹೋಗೋದೇ ವಾಸಿ. ದೈವ ಕಾರ್ಯಕ್ಕೆ ಬಂದು ನಾನು ದೇವ್ರನ್ನೇ ಅಗ್ನಿಗೆ ಆಹುತಿ ಕೊಟ್ಬಿಟ್ಟೆ. ತಾಯಿಯ ಪ್ರಾಣನೇ ತೆಗ್ದಂತ ಪಾಪಿ ನಾನು. ನನ್ನ ಪ್ರಾಣನ ತಗೊಂಡ್ಬಿಡಿ. ನನ್ನ ಅಮ್ಮನಿಗೆ ಬಲಿ ಕೊಟ್ಟು ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಿ. ಸಾಯಿಸಿ, ನನ್ನನ್ನು ಸಾಯಿಸಿ, ನನ್ನನ್ನು ಸಾಯಿಸಿ, ನನ್ನನ್ನು ಸಾಯಿಸಿ, ನನ್ನ ಪ್ರಾಣ ತೆಗೆದ್ಬಿಡಿ. ನಿಮ್ಮ ಶಕ್ತಿಯಿಂದ ನನ್ನ ಪ್ರಾಣನ ನಾಗಮ್ಮಂಗೆ ದಾರೆ ಎರೆದು ಆ ತಾಯಿನ ಬದುಕಿಸಿ, ಅಮ್ಮ ಬದುಕಬೇಕು ಅಷ್ಟೇ. ಆ ಅಮ್ಮನೇ ಇಲ್ದಿರೋ ಈ ಬದುಕು ನನಗೆ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ. ಅಮ್ಮ ಚೌಡಮ್ಮ ತಾಯಿ ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಂತ ಮಾತು ಕೊಟ್ಟಿರೋ ಮಾತಿನಂತೆ ನಡ್ಕೊಳ್ಳೋದಕ್ಕಾಗ್ದೆ, ನಿನಗೆ ಮುಖನೂ ತೋರ್ಸಕ್ಕಾಗ್ದೆ ಹೊರಟೋಗ್ತೀನಿ ತಾಯಿ. ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸು. ಇಲ್ಲ, ಶಾಪ ಕೊಡು, ನನಗೆ ಶಾಪ ಕೊಡು. ಏನು, ಯಾಕೆ ತಡ ಮಾಡ್ತಿದ್ದೀರಾ? ಸಾಯಿಸಿ, ನನ್ನ ಬೇಗ ಸಾಯಿಸ್ಬಿಡಿ, ನನ್ನ ನರಕ ಕಳಿಸ್ಬಿಡಿ. ಬನ್ನಿ. ನನ್ನ ಮುಟ್ಟೋದಕ್ಕೂ ಕೂಡ ನಿಮಗಿಷ್ಟ ಇಲ್ವಾ? ಈ ಪಾಪಿನ ಮುಟ್ಟಲ್ವಾ? ಏನ್ ಯೋಚಿಸ್ತಾ ಇದ್ದೀರಾ? ನನ್ನ ಪ್ರಾಣ ತಗೊಂಬಿಡಿ. ನಾಗಮ್ಮನ ಬದುಕಿಸ್ಕೊಡಿ. ನಾಗಮ್ಮನ ಬದುಕಿಸಿ. ಸ್ವಾಮಿ, ಸ್ವಾಮಿ, ಹೇಳಮ್ಮ, ಹೇಳಮ್ಮ. ಸ್ವಾಮಿ,
ನನ್ನನ್ನು ಕ್ಷಮಿಸ್ಬಿಡಿ. ಯಾವ ಭಕ್ತಿನೂ ಭಗವಂತನಿಗೆ ಇಂಥ ಅನ್ಯಾಯ ಮಾಡಲ್ಲ. ಆದ್ರೆ ನನ್ನ ದೇವ್ರಿಗೆ ನಾನೇ ಅಪಾಯ ತಂದ್ಬಿಟ್ಟೆ. ನನಗೆ ಸಾವನ್ನ ಕರುಣಿಸಿ ಸ್ವಾಮಿ, ಸಾವನ್ನ ಕರುಣಿಸಿ ದಯವಿಟ್ಟು. ಹೇಳಮ್ಮ, ಹೇಳು, ಹೇಳಮ್ಮ. ಇದರಲ್ಲಿ ನಿಂತಪ್ಪೇನೂ ಇಲ್ಲ. ಎಲ್ಲವೂ ಆ ವಿಧಿಯ ಆಟ. ಶಿವಾಜ್ಞೆ ಇಲ್ಲದೆ ಏನೂ ನಡೆಯಲ್ಲ ತಾಯಿ. ಎಲ್ಲವೂ ಭಗವಂತನ ಲೀಲೆ. ದುಃಖಪಟ್ಟು ಲಾಭ ಇಲ್ಲಮ್ಮ. ನನಗೆ ನಮ್ಮಮ್ಮ ಬೇಕು. ನಿನ್ನ ತಾಯಿನ ನೀನೇ ಕಾಪಾಡಬಹುದಮ್ಮ. ನೀನೇ ಪ್ರಾಣ ತ್ಯಾಗ ಮಾಡಿದ್ರೆ ನಿಮ್ಮಮ್ಮನ್ನ ಹೇಗ್ ಬದುಕಿಸ್ತೀಯ ಹೇಳು? ಅಮ್ಮನ್ನ ನಾನು ಬದುಕಿಸ್ಬೋದಾ? ಹೇಗೆ ಹೇಗೆ ಅಂತ ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ತೀನಿ, ಹೇಳಿ. ಮೊದಲಿಗೆ ಆ ನಾಗಮ್ಮನ ಚಿತಾಭಸ್ಮವನ್ನ ಶೇಖರಿಸಿ ಅದನ್ನ ತಗೊಂಡು ಬಂದು ಹುತ್ತಕ್ಕೆ ಹಾಕು. ಆ ನಂತರ ಅಮರ ಜಲವನ್ನ ತಗೊಂಡು ಬಂದು ಹುತ್ತಕ್ಕೆ ಸಮರ್ಪಿಸಬೇಕು ತಾಯಿ. ಆಗ ಚಿತಾಭಸ್ಮಕ್ಕೆ ಆಗ ಒಂದು ಆಕಾರ ಬರುತ್ತೆ. ಅಮರ ಜಲ ಜೀವ ಕೊಡುತ್ತೆ. ಅಮರ ಜಲನ ಎಲ್ಲಿ ಸಿಗತ್ತೆ ಸ್ವಾಮಿ? ಹರಿನಗರಕ್ಕೆ ಹೋದ ತಕ್ಷಣ ಒಂದು ಗರುಡ ಸ್ಥಾನ ಸಿಗುತ್ತೆ. ಅಲ್ಲಿಂದ ಕಾಡ್ದಾರಿಗೆ ಹೋದ್ರೆ ಒಂದು ಪರ್ವತ ಸಿಗುತ್ತೆ. ಆ ಗರುಡ ಪರ್ವತದಲ್ಲಿ ತುಂಬಾ ಶಿಲೆಗಳಿವೆ. ಅವುಗಳಲ್ಲಿ ಒಂದು ಕಪ್ಪು ಶಿವಲಿಂಗ ಇದೆ. ಅದು ಎಲ್ಲ ಸಮಯದಲ್ಲೂ ದರ್ಶನ ಕೊಡೋದಿಲ್ಲ. ಹುಣ್ಣಿಮೆ ಚಂದ್ರನ ಬೆಳಕಿಗೆ ಆ ಶಿವಲಿಂಗ ಪ್ರತ್ಯಕ್ಷವಾಗಿ ಒಂದು ಬೆಳಕಿನ ಮೂಲಕ ದರ್ಶನ ಕೊಡುತ್ತೆ. ಭಕ್ತಿ ಶ್ರದ್ಧೆಗಳಿಂದ ಆ ಶಿವಲಿಂಗಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಶಿವಲಿಂಗಕ್ಕೆ ಹಾಲಿನಿಂದ ಅಥವಾ ರಕ್ತದಿಂದ ಅಭಿಷೇಕವನ್ನ ಮಾಡಬೇಕು. ಆವಾಗ ನೀನು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅಮರ ಜಲ ನಿನಗೆ ಸಿಗುತ್ತೆ. ಅದನ್ನ ಶೇಖರಿಸಿ ತಂದು ಹುತ್ತದಲ್ಲಿ ಹಾಕಿದ್ರೆ ನಾಗಮ್ಮನಿಗೆ ಜೀವ ಬರುತ್ತೆ. ಆ ಅಮರ ಜಲನ ತಂದು ಅಮ್ಮನ್ನ ನಾನು ಬದುಕಿಸ್ಕೊಳ್ತೀನಿ. ನಿನ್ನ ತಾಯಿ ಪ್ರೀತಿ ನಿನ್ನನ್ನು ಕಾಪಾಡುತ್ತೆ. ಒಳ್ಳೆಯದಾಗಲಿ. ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ವಿಜಯೀ ಭವ. ಅಮ್ಮ, ನಾಗಮ್ಮ,
ಮತ್ತೆ ನೋಡ್ಬೇಕಮ್ಮ. ನಾನಿನ್ನ ಬದುಕಿಸ್ಕೊಳ್ತೀನಿ. ನಾನಿನ್ನ ಖಂಡಿತ ಬದುಕಿಸ್ಕೊತೀನಿ ನಾಗಮ್ಮ, ಬದುಕಿಸ್ಕೊತೀನಿ.